ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪಾಸಿಟಿವ್ ಮೈಂಡ್ ಸೆಟ್ ಇದು ಒಬ್ಬ ವ್ಯಕ್ತಿಯ ಸಾಧನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರ. ಯಾವ ವ್ಯಕ್ತಿ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಹೊಂದಿರ್ತಾನೋ ಅವನು ಎಂತಹ ಕಠಿಣ ಪರಿಸ್ಥಿತಿಯನ್ನಾದ್ರೂ ಎದುರಿಸಬಲ್ಲಂತಹ ಶಕ್ತಿಯನ್ನ ಹೊಂದಿರ್ತಾನೆ. ಯಾಕಂದ್ರೆ ಅವನ ಆತ್ಮವಿಶ್ವಾಸದ ಮುಂದೆ, ದೃಢ ಸಂಕಲ್ಪದ ಮುಂದೆ ಎಂತಹ ಸಮಸ್ಯೆಯಾದ್ರೂ ಕೂಡ ನಿಲ್ಲೋದಕ್ಕೆ ಒಂದು ಕ್ಷಣ ಯೋಚನೆ ಮಾಡುತ್ತೆ. ಯಾಕಂತಂದ್ರೆ ಆ ವ್ಯಕ್ತಿ ಸಮಸ್ಯೆಯನ್ನ ಸಮಸ್ಯೆಯಾಗಿ ನೋಡುದಿಲ್ಲ, ಒಂದು ಟಾಸ್ಕ್ ತರದ್ ನೋಡ್ತಾನೆ, ಅದನ್ನ ಚಾಲೆಂಜ್ ಆಗಿ ತಗೊಳ್ತಾನೆ. ಯಾವುದೇ ಸಮಸ್ಯೆಗೂ ಅತಿಯಾಗಿ ಯೋಚನೆ ಮಾಡದೆ, ಟೆನ್ಷನ್ ಅನ್ನ ತಗೊಳ್ಳದೆ ಆ ಟಾಸ್ಕ್ ಅನ್ನ ಹೇಗೆ ಪೂರ್ತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅದಕ್ಕೆ ತಕ್ಕಂತೆ ಸರಿಯಾದ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಅದನ್ನೇ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾನೆ. ನೀವೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳನ್ನ ನೋಡೇ ಇರ್ತೀರ, ಮತ್ತೆ ದೊಡ್ಡದಾಗಿ ಸಾಧನೆ ಮಾಡಿರೋರನ್ನ ಕೂಡ ನೋಡೇ ಇರ್ತೀರ. ಅವರು ಯಾವುದೇ ಸಮಸ್ಯೆಯನ್ನ ಫೇಸ್ ಮಾಡದೆ ಅಷ್ಟು ಸಕ್ಸಸ್ ಆಗಿದ್ದಾರೆ ಅಂತ ಅನ್ಕೊಂಡ್ರ? ಖಂಡಿತ ಇಲ್ಲ. ಸಮಸ್ಯೆ ಅನ್ನೋದು ಯಾರಿಗಿರಲ್ಲ ಹೇಳಿ? ಸಮಸ್ಯೆ ಬಂತು ಅಂತ ಕೈ ಕಟ್ಟಿ ಕೂತ್ಕೊಂಡ್ರೆ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡೋಕೆ ಆಗಲ್ಲ. ಅದಕ್ಕೆ ನಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ಇರ್ಬೇಕಾಗುತ್ತೆ. ಹಾಗಾದ್ರೆ ನಾವು ಕೂಡ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡೋದು ಹೇಗೆ? ಎಲ್ಲರ ಹಾಗೆ ನಾವು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಬಹುದಾ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಹೌದು. ಖಂಡಿತವಾಗ್ಲೂ ನೀವು ಕೂಡ ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡ್ಕೋಬಹುದಾಗಿದೆ. ಅದಕ್ಕೆ ನೀವು ಈ 3 ಸ್ಟೆಪ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು. ಈ 3 ಸ್ಟೆಪ್ ಅಲ್ಲೇ ನೀವು ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಹೇಗೆ ಸೆಟ್ ಮಾಡೋದು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳ್ತಾ ಬನ್ನಿ ಮೊದಲನೇ ಸ್ಟೆಪ್ ಕಡೆ ಹೋಗೋಣ. ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನೀವು ಫಾಲೋ ಮಾಡ್ಬೇಕಾಗಿರತಕ್ಕಂತ ಮೊದಲನೇ ಸ್ಟೆಪ್ ಯಾವುದು ಅಂತಂದ್ರೆ ತಾಳ್ಮೆ. ಹೌದು, ಪ್ರತಿಯೊಂದು ವಿಷಯಕ್ಕೂ ಗಡಿಬಿಡಿ ಆಗದೆ, ಟೆನ್ಷನ್ ಅನ್ನು ತಗೊಳ್ಳದೆ ನೀವು ತಾಳ್ಮೆಯಿಂದ ನಿರ್ಧಾರಗಳನ್ನು ತಗೊಂಡ್ರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ನಿಮ್ಮ ಸಾಧನೆಯ ಹಾದಿಯಲ್ಲಿ ಬರುವಂತಹ ಎಲ್ಲಾ ಸಮಸ್ಯೆಗಳನ್ನ ನೀವು ತಾಳ್ಮೆಯಿಂದಾನೇ ಫೇಸ್ ಮಾಡ್ಬೇಕಾಗಿರುತ್ತೆ. ಹಾಗಿದ್ರೆ ಮಾತ್ರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ. ಗಡಿಬಿಡಿಯಲ್ಲಿ ಪ್ಲಾನ್ ಮಾಡೋದನ್ನ ಮೊದಲು ನಿಲ್ಲಿಸಬೇಕಾಗುತ್ತೆ. ಅವಸರದಲ್ಲೇ ನಿರ್ಧಾರ ತೆಗೆದುಕೊಳ್ಳೋದನ್ನ ಬಿಡಬೇಕು. ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ, ಪ್ಲಾನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರಿಂದ ಆಗುವಂತಹ ಲಾಭಗಳೇನು, ಮುಂದಾಗುವಂತಹ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಮೊದಲು ನಾವು ತಾಳ್ಮೆಯಿಂದ ಯೋಚನೆ ಮಾಡಬೇಕಾಗುತ್ತೆ. ಅದ್ರ ಪ್ರಕಾರ ಪ್ರೀ ಪ್ಲಾನ್ ಅನ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆ ಬಂದ್ರೂ ಕೂಡ ನಾನು ಅದನ್ನ ಸಾಲ್ವ್ ಮಾಡಬಲ್ಲೆ ಅನ್ನುವಂತಹ ಕಾನ್ಫಿಡೆನ್ಸ್ ನಿಮ್ಮಲ್ಲಿರ್ಬೇಕಾಗುತ್ತೆ. ಆಗ ಮಾತ್ರ ನೀವು ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡೋಕೆ ಸಾಧ್ಯ. ಹಾಗಾಗಿ ತಾಳ್ಮೆ ಅನ್ನೋದು ನಿಮ್ಮ ಸಾಧನೆಯ ಮೊದಲ ಅಸ್ತ್ರ ಆಗಿರುತ್ತೆ. ಹಾಗಾಗಿ ನೀವು ಮೊದಲು ನಿಮ್ಮ ಜೀವನದಲ್ಲಿ ತಾಳ್ಮೆಯಿಂದ ಇರೋದನ್ನ ನೀವು ಕಲಿಬೇಕಾಗುತ್ತೆ. ಅದಕ್ಕಾಗಿ ನೀವು ಈ ಓವರ್ ಥಿಂಕಿಂಗ್ ಅನ್ನ ಮೊದಲು ಸ್ಟಾಪ್ ಮಾಡಬೇಕು. ಅತಿಯಾಗಿ ಆಲೋಚನೆ ಮಾಡೋದನ್ನ ನಿಲ್ಲಿಸಬೇಕು. ಇಲ್ಲದೆ ಇರೋ ಟೆನ್ಷನ್ ಗಳನ್ನ ತಗೊಳ್ಳೋದನ್ನ ಮೊದಲು ಬಿಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆ ಬಂದ್ರೂ ಕೂಡ ನೀವು ಮೊದಲು ತಾಳ್ಮೆಯಿಂದ ಯೋಚನೆ ಮಾಡಬೇಕಾಗುತ್ತೆ. ಸಮಸ್ಯೆಯನ್ನ ಗುರುತಿಸಬೇಕಾಗುತ್ತೆ. ನೀವು ಆಮೆ ಮತ್ತು ಮೊಲದ ರೇಸ್ನ ಕಥೆಯನ್ನ ಕೇಳಿ ಇರ್ತೀರ. ಅದರಲ್ಲಿ ಆಮೆ ಹೇಗೆ ತಾಳ್ಮೆಯಿಂದ ತನ್ನ ಗುರಿಯನ್ನ ಮುಟ್ಟಿತೋ ಅದೇ ರೀತಿಯಾಗಿ ಯಾವುದೇ ಆಲೋಚನೆಯನ್ನ ಮಾಡದೆ, ಶಾರ್ಟ್ ಕಟ್ ಅನ್ನ ಹುಡುಕದೆ ತಾಳ್ಮೆಯಿಂದ ನಿಮ್ಮ ದಾರಿಯನ್ನ ನಿಧಾನವಾಗಿ ಸಾಗಿಸಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಸಕ್ಸಸ್ ಖಂಡಿತವಾಗಿಯೂ ಸಿಗುತ್ತೆ. ಜೀವನದಲ್ಲಿ ತಾಳ್ಮೆಯಿಂದ ಇರೋದು ಮೊದಲನೇ ಸ್ಟೆಪ್ ಆದ್ರೆ, ಎರಡನೇ ಸ್ಟೆಪ್ ಬಂದು ಸಮಸ್ಯೆಯನ್ನ ಕಂಡುಹಿಡಿಯೋದು. ಹೌದು, ಮೊದಲು ನೀವು ಪ್ರಾಬ್ಲಮ್ ಎಲ್ಲಿಂದ ಶುರುವಾಗಿದೆ ಅಂತ ನೀವೇನಾದ್ರೂ ಕಂಡುಕೊಂಡಿದ್ದೆ ಆದ್ರೆ ಅದಕ್ಕೆ ಸೂಕ್ತ ಪರಿಹಾರವನ್ನ ಕಂಡುಹಿಡಿಯೋದಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಓದಿದ್ದು ಯಾವ್ದು ತಲೆಗತ್ತಾ ಇಲ್ಲ, ನಾನು ದಿನಕ್ಕೆ 8 ರಿಂದ 10 ತಾಸು ಓದ್ತಾ ಇದ್ದೀನಿ, ಆದ್ರೂ ಕೂಡ ಓದಿದ್ದನ್ನ ಯಾವ್ದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾ ಇದ್ದೀನಿ, ಒಳ್ಳೆ ರೀತಿಯಾದ ಸ್ಕೋರ್ ತೆಗಿಯಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ಪ್ರಾಬ್ಲಮ್ ನಿಮ್ಮಲ್ಲಿರೋದಿಲ್ಲ, ನೀವು ಮಾಡುವಂತಹ ತಪ್ಪಲ್ಲಿರುತ್ತೆ. ಅದಕ್ಕಾಗಿ ನೀವು ಮೊದಲು ನಿಮ್ಮ ಸ್ಟಡಿ ರುಟೀನ್ ನಲ್ಲಿ ಏನ್ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದನ್ನ ಮೊದಲು ನೀವು ಕಂಡುಹಿಡಬೇಕಾಗುತ್ತೆ. ಆಗ ಮಾತ್ರ ಆ ಒಂದು ಸಮಸ್ಯೆಗೆ ನಿಮ್ಗೆ ಪರಿಹಾರ ಹುಡುಕೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪ್ರಕ್ರಿಯೆ ನಿಮ್ಮ ಕೈಯಿಂದ ಯಾವಾಗ ಸಾಧ್ಯ ಆಗುತ್ತಂತಂದ್ರೆ, ನೀವು ತಾಳ್ಮೆಯಿಂದ ಯೋಚನೆ ಮಾಡಿದಾಗ ನೀವು ಮಾಡುವಂತಹ ತಪ್ಪು ನಿಮ್ಗೆ ಖಂಡಿತ ಕಾಣಿಸುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಒಂದು ದಿನದಲ್ಲಿ ಎಷ್ಟು ಗಂಟೆ ಓದ್ತೀನಿ ಅನ್ನೋದಕ್ಕಿಂತ
ನಾವು ಆ ಒಂದು ಟಾಪಿಕ್ ಅನ್ನ ಎಷ್ಟು ಅರ್ಥ ಮಾಡಿಕೊಂಡು ಯಾವ ರೀತಿಯಾಗಿ ಸ್ಮಾರ್ಟ್ ವರ್ಕ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಏನ್ ಮಾಡಬೇಕು ಅನ್ನೋದಕ್ಕಿಂತ ಏನನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿದ್ದೆ ಆದ್ರೆ ನೀವು ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮೂರನೇ ಸ್ಟೆಪ್ ಯಾವುದು ಅಂತಂದ್ರೆ ಇರುವಂತಹ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನ ಹುಡುಕೋದು ಮತ್ತೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು. ನೀವು ನಿಮ್ಮ ಸಮಸ್ಯೆಯನ್ನ ಮತ್ತು ನಿಮ್ಮ ತಪ್ಪನ್ನ ಕಂಡುಹಿಡಿದ ನಂತರ ಅದಕ್ಕೆ ತಕ್ಕಂತೆ ಸೂಕ್ತ ಪರಿಹಾರವನ್ನ ತೆಗೆದುಕೊಳ್ಳೋದು ಕೂಡ ಪಾಸಿಟಿವ್ ಮೈಂಡ್ ಸೆಟ್ ನ ಸ್ಕಿಲ್ ಆಗಿರುತ್ತೆ. ಹಾಗಾಗಿ ಇರುವ ಸಮಸ್ಯೆಗೆ ಬಂದಿರುವಂತಹ ಸಮಸ್ಯೆಗೆ ಯಾವ ರೀತಿಯಾದ ನಿರ್ಧಾರ ತಗೊಂಡ್ರೆ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿಂದ ಅದರಿಂದಾಗುವಂತಹ ಪರಿಣಾಮಗಳೇನು, ಲಾಭಗಳೇನು ಅನ್ನೋದ್ರ ಬಗ್ಗೆ ಕೂಡ ನೀವು ಮುಂಜಾಗ್ರತೆಯಾಗಿ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೀವು ಮೊದಲು ನಿಮ್ಮ ತಪ್ಪನ್ನ ಪರಿಶೀಲನೆ ಮಾಡ್ಕೋಬೇಕು. ಎಲ್ಲಿ ತಪ್ಪಾಗಿದೆ, ಏನ್ ಮಾಡಿದ್ರೆ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದು ಅನ್ನೋದನ್ನ ನೀವು ನೋಟಿಸ್ ಮಾಡ್ಬೇಕಾಗುತ್ತೆ. ಆ ನಂತರ ನೀವು ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದ್ ವೇಳೆ ಈ 3 ಸ್ಟೆಪ್ಗಳನ್ನ ನೀವು ನಿಮ್ಮ ಜೀವನದಲ್ಲಿ ಫಾಲೋ ಮಾಡಿದ್ದೆ ಆದಲ್ಲಿ ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗುತ್ತೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡೋಕೆ ಸಾಧ್ಯ ಆಗುತ್ತೆ. ಮೊದಲು ನೀವು ತಾಳ್ಮೆಯಿಂದ ಇರೋದನ್ನ ಕಲಿಬೇಕಾಗುತ್ತೆ. ಆ ನಂತರ ನೀವು ಹೋಗುವಂತಹ ದಾರಿಯಲ್ಲಿ ಬರುವಂತಹ ನಿಮ್ಮ ಸಕ್ಸಸ್ಗೆ ಅಡ್ಡಿಯಾಗುವಂತಹ ಸಮಸ್ಯೆಗಳನ್ನ ಮೊದಲು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ನಂತರ ಅದಕ್ಕೆ ಸೂಕ್ತ ಪರಿಹಾರಗಳನ್ನ, ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಮೆಚುರಿಟಿಯನ್ನ ನೀವು ಬೆಳೆಸ್ಕೋಬೇಕಾಗುತ್ತೆ. ಇದಿಷ್ಟನ್ನ ನೀವು ನಿಮ್ಮ ಜೀವನದಲ್ಲಿ ಫಾಲೋ ಮಾಡಿದ್ದೆ ಆದಲ್ಲಿ ನಿಮ್ಮ ಸಕ್ಸಸ್ ಅನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ನಿಮ್ಮ ಮೈಂಡ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ. ಇದಿಷ್ಟು ಸ್ನೇಹಿತರೆ, ಪಾಸಿಟಿವ್ ಮೈಂಡ್ ಸೆಟ್ ಬೆಳೆಸೋದಕ್ಕೆ ನೀವು ಫಾಲೋ ಮಾಡಬೇಕಾಗಿರ್ತಕ್ಕಂಥ 3 ಸ್ಟೆಪ್ಗಳು. ಇವುಗಳನ್ನ ನೀವು ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.